ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ನಿಮಿಷ, ಈ ಸೊಪ್ಪನ್ನ ನೀವು ತಿಂದಿದ್ದೀರಾ? ತಿಂದಿದ್ರೆ ಇದ್ರ ಹೆಸ್ರೇನು ಹೇಳಿ ನೋಡೋಣ, ಕಮೆಂಟಲ್ಲಿ ಕಮೆಂಟ್ ಮಾಡಿ. ಈಗಿನ ಮಕ್ಳಿಗಂತೂ ಇದ್ರ ಹೆಸ್ರೇ ಗೊತ್ತಿರಲ್ಲ. ಇನ್ನು ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ವಾರಕ್ಕೊಮ್ಮೆ ಆದರೂ ಈ ಸೊಪ್ಪಿನಲ್ಲಿ ಅಡುಗೆ ಮಾಡ್ತಿದ್ರು. ಈಗಲೂ ನಮ್ಮ ಹಳ್ಳಿ ಕಡೆ ಮಾಡ್ತಾರೆ. ಬಾಣಂತಿರಿಗೆ ಹಾಲು ಚೆನ್ನಾಗಿ ಬರುತ್ತೆ ಅಂತ ಈ ಸೊಪ್ಪಲ್ಲಿ ರೆಸಿಪಿ ಮಾಡಿಕೊಡ್ತಾರೆ. ಮತ್ತು ಮಕ್ಳಿಗೇನಾದರೂ ಕಫ ಆದರೆ, ನೆಗಡಿ ಆದರೆ ಆಗ ಖಂಡಿತ ಈ ಸೊಪ್ಪಿನ ರೆಸಿಪಿ ಇದ್ದೇ ಇರುತ್ತೆ. ನೀವು ಮನೇಲಿ ಈ ಥರ ರೆಸಿಪಿ ಟ್ರೈ ಮಾಡಿ, ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ. ತಿಂದ್ರಾ ಇಲ್ವಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನಗೆ ಗೊತ್ತಿರೋದು ನಾನು ಮನೇಲಿ ಮಾಡೋದನ್ನೇ ನಾನು ನಿಮಗೆ ಹೇಳೋದು. ಇದ್ರ ಹೆಸರು ಗಣಿಕೆ ಸೊಪ್ಪು. ನಮ್ಮ ಹಳ್ಳಿ ಕಡೆ ಗಣಿಕೆ ಸೊಪ್ಪು ಅಂತಾರೆ, ಮತ್ತು ಕಾಶಿ ಸೊಪ್ಪು ಅಂತಲೂ ಕರೀತಾರೆ. ಈ ಸೊಪ್ಪಲ್ಲಿ ಪಲ್ಯ ಆದರೂ ಮಾಡ್ಕೊಳ್ಳಿ, ಹಾಲು ಸಾರು ಮಾಡ್ಬೋದು, ಮೊಟ್ಟೆ ಹಾಕಿ ಮೊಟ್ಟೆ ಪಲ್ಯ ಮಾಡ್ಬೋದು, ಬೇಳೆ ಹಾಕಿ ಬೇಳೆ ಸಾರು ಮಾಡ್ಬೋದು. ಈ ಸೊಪ್ಪು ಯೂಸ್ ಮಾಡೋದ್ರಿಂದ ಜೀರ್ಣಶಕ್ತಿ ಕೂಡ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಈ ಥರ ಮೊಟ್ಟೆ ಹಾಕಿ ಪಲ್ಯ ಮಾಡಿದ್ರೆ ಚಪಾತಿ ಜೊತೆ ತಿಂದ್ಬಿಡ್ತಾರೆ. ಮನೇಲಿ ನೀವು ಟ್ರೈ ಮಾಡಿ ನೋಡಿ. ಇವಾಗ ನನಗೆ ಒಂದೇ ದೊಡ್ಡ ಗಿಡದಲ್ಲಿ ಇಷ್ಟು ಸೊಪ್ಪು ಸಿಕ್ತು. ವಾಕಿಂಗ್ ಹೋಗಿದ್ದಾಗ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ. ನಾನು ಅದನ್ನು ಕಿತ್ಕೊಬಂದು ಚೆನ್ನಾಗಿ ತೊಳಿತಾ ಇದ್ದೀನಿ. ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋತೀನಿ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು 2 ಹೆಚ್ಚಿರೋ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಳೆ ಬಂತಂದರೆ ಹಿತ್ತಲಲ್ಲಿ, ಹೊಲದಲ್ಲಿ, ಖಾಲಿ ಜಾಗಗಳಲ್ಲಿ, ತೋಟದಲ್ಲೆಲ್ಲ ಈ ಗಿಡ ಬಂದುಬಿಡುತ್ತೆ. ಈಗ ಈರುಳ್ಳಿ ಫ್ರೈ ಆಗಿದೆ. ಹೆಚ್ಚಿ ಸಣ್ಣದಾಗಿ ಕಾಶಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ, ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ. ರಾಗಿ ಮುದ್ದೆ ಮಾಡಿಕೊಂಡು ಅದಕ್ಕೆ ಹಾಲು ಸಾರು ಮಾಡಿ, ಕಾಶಿ ಸೊಪ್ಪು ಹಾಲು ಸಾರು, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಎಷ್ಟು ಸೊಪ್ಪಿತ್ತು ಇಷ್ಟೇ ಆಯ್ತು. ಇವಾಗ ಇದಕ್ಕೆ ಒಂದು ದೊಡ್ಡದು, ಒಂದು ಮೀಡಿಯಮ್ ಸೈಜು ಟೊಮೊಟೊ ಹೆಚ್ಚು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ, ಅದು ಆಪ್ಷನಲ್ಲು. ನನಗಿಷ್ಟ ಸ್ವಲ್ಪ ಹುಳಿ ಇದ್ದರೆ, ಹಾಗಾಗಿ ನಾನು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಫಾಸ್ಟ್ ಫುಡ್ಸ್ನ ಅವಾಯ್ಡ್ ಮಾಡಿ. ನೆಕ್ಸ್ಟು ಇನ್ನು ಮೆಣಸಿನ ಪುಡಿ ಸ್ವಲ್ಪ ಹಾಕ್ಕೋತಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಮನೇಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ. ಯಾಕೆಂದರೆ ಇವಾಗ ಹೇಳೋಕ್ಕಾಗದೇ ಇರೋ ಹೆಸರು, ಹೇಳೋಕ್ಕಾಗದೇ ಇರೋಂಥ ಕಾಯಿಲೆಗಳ ಕಾಟ. ಎಲ್ಲ ಫ್ರೈ ಆಗಿದೆ. ಈಗ ನಾನು 6 ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಬಿಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಗಣಿಕೆ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ. ಮನೇಲಿ ಒಂದು ಸಲ ಟ್ರೈ ಮಾಡಿ. ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.